ಹಾಯ್ ಹೆಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬರ್ಡ್ ಟ್ಯಾರೋ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬನ್ನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ ಆರ್ಕ್ಏಂಜಲ್ಸ್, ಸ್ಪೆಷಲಿ ಓನ್ಲಿ ಆರ್ಕ್ಏಂಜಲ್ಸಿಂದ ಏನು ಮೆಸೇಜ್ ಇದೆ ಅನ್ನೋದು. ಬಿಕಾಸ್ ನಾನಿವತ್ತು ಮೆಡಿಟೇಷನ್ ಮಾಡಬೇಕಾದ್ರೆ ನನಗೆ ಇದೊಂದು ಚಾನಲ್ ರೀಡಿಂಗ್, ಆರ್ಕ್ಏಂಜಲ್ಸಿಂದ ಮೆಸೇಜ್ ನಿಮಗೆ. ಆ್ಯಂಡ್ ಸ್ಪೆಷಲಿ ಆರ್ಕ್ಏಂಜಲ್ಸ್ ನಿಮ್ಮ ಜೊತೆ ಕನೆಕ್ಷನ್ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಓಕೆ, ಸೊ ಸ್ಪೆಸಿಫಿಕ್ ಆಗಿ ನಿಮ್ಮ ಆರ್ಕೇಂಜಲ್ಸ್ ಯಾವುದು ಅಂತ ಇವತ್ತು ಈ ಒಂದು ರೀಡಿಂಗಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಓಕೆ, ಸೊ ಸ್ಕಿಪ್ ಮಾಡಬೇಡಿ ಇಂಟ್ರೋನ, ಡೋಂಟ್ ಸ್ಕಿಪ್ ಇಂಟ್ರೋ. ಸೊ ನಿಮ್ಮ ಆರ್ಕೇಂಜಲ್ಸ್ನ ಹೇಗೆ ಪಿಕ್ ಮಾಡಬಹುದು ಅಂತ ನಾನು ಇವತ್ತಿನ ರೀಡಿಂಗಲ್ಲಿ ಹೇಳ್ತೀನಿ ನಿಮಗೆ. ಸೊ ಫಸ್ಟ್ ಆಫ್ ಆಲ್ ನಿಮಗೆ 3 ಇನ್ಹೇಲ್ ಆ್ಯಂಡ್ ಎಕ್ಸೇಲ್ ಮಾಡಬೇಕಾಗತ್ತೆ. ಅಂತಂದರೆ ಬ್ರೀದಿಂಗನ್ನು ಸೊ ಈ ಥರ 3 ಸಲ ಮಾಡಿ ಆದ ನಂತರ ಕ್ಲೋಸ್ ಯು ಐಸ್. ನಾನು ಸ್ಕ್ರೀನಲ್ಲಿ ಎಲ್ಲ ಕಡೆ ಆರ್ಕೇಂಜಲ್ಸ್ ಹೆಸರನ್ನು ಬರೆದಿರ್ತೀನಿ. ಸೊ ಆರ್ಕೇಂಜಲ್ಸ್ ಹೆಸರು ಇರುತ್ತೆ. ಸೊ ಎಲ್ಲಾದರೂ ಒಂದು ಕಡೆ ನೀವು ನಿಮ್ಮ ಕೈಯನ್ನು ಎಲ್ಲಾದರೂ ಒಂದು ಕಡೆ ಟ್ಯಾಪ್ ಮಾಡಿ, ಅದೇ ನಿಮ್ಮ ಆರ್ಕೇಂಜಲ್ ಆಗಿರ್ತಾರೆ. ಸೊ ಅವರೇ ನಿಮ್ಮ ಜೊತೆ ಕನೆಕ್ಷನ್ನ ಕ್ರಿಯೇಟ್ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ. ಆ್ಯಂಡ್ ಅವರಿಂದಲೇ ನಿಮಗೆ ಸ್ಪೆಸಿಫಿಕ್ ಆಗಿ ಇವತ್ತು ಮೆಸೇಜ್ ಇದೆ. ಓಕೆ, ಸೊ ಐ ಹೋಪ್ ನಾನು ಹೇಳಿದ್ದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಹಾಗೆ ಯಾರಾದರೂ 12 ಪೋರ್ಟಲ್ ವಿಶ್ ರೆಮಿಡಿ ಮಾಡಿದ್ದೀನಿ, 12 ಪೋರ್ಟಲ್ ವಿಶ್ ರೆಮಿಡಿ ಮಾಡಿದ್ದೀನಿ. ಸೊ ಇದನ್ನು ನೀವು ನನ್ನ ಇನ್ನೊಂದು ಚಾನಲಲ್ಲಿ ನೋಡ್ಬೋದು. ಆ ಚಾನಲ್ ಹೆಸರು ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ಹೋಗಿ ನೀವು ಚೆಕ್ ಮಾಡಿ. ಓಕೆ, ಇವತ್ತು 12 ಪೋರ್ಟಲ್ ಆ್ಯಂಡ್ 12 ಪೋರ್ಟಲಲ್ಲೇ ನನಗೆ ಆರ್ಕೇಂಜಲ್ಸ್ ಇದು ವೈಬ್ ಸಿಕ್ಕಿದೆ. ಸೊ ಅವರ ಎನರ್ಜಿ ಜೊತೆ ನಾನು ಕನೆಕ್ಟ್ ಆಗಿದ್ದೀನಿ. ಸೊ ಹಾಗಾಗಿ ಲೈಕ್ ನಿಮಗೆ ಈ ಒಂದು ಮೆಸೇಜ್ ಇದೆ. ಓಕೆ, ಸೊ ಎಸ್, ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸೊ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ನಾನು ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇನೆ. ಓಕೆ, ಸೊ ಎಸ್, ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಆಪ್ಷನ್ ನಂಬರ್ 1ನಲ್ಲಿದೆ ಲೇಡಿ, ಆಪ್ಷನ್ ನಂಬರ್ 2 ಅಲ್ಲಿದೆ ಪ್ರೊಟೆಕ್ಷನ್ ಗಾರ್ಡಿಯನ್. ಸೊ ಇವತ್ತು ನಾವು ಆರ್ಕೇಂಜಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆ್ಯಂಡ್ ಕಾರ್ಡಲ್ಲಿ ಕೂಡ ಆರ್ಕೇಂಜಲ್ಸ್ ಪ್ರೆಸೆನ್ಸ್ ಇದೆ. ಓಕೆ, ಸೊ ಎಸ್, ಕ್ಲೋಸ್ ಯುವರ್ ಐಸ್, ಟೇಕ್ ಅ ಡೀಪ್ ಬ್ರೆತ್. ಸೊ ಯಾವ ಕಾರ್ಡ್ ನಿಮಗೆ ಕರಿತಾ ಇದೆ ನೋಡಿ, ಅದೇ ನಿಮ್ಮ ಕಾರ್ಡ್ ಆಗಿರುತ್ತೆ. ಆ್ಯಂಡ್ ನೀವು ಕಣ್ಣು ಕ್ಲೋಸ್ ಮಾಡಿ ಯಾವ ಆರ್ಕೇಂಜಲ್ಸನ್ನು ನೀವು ಟ್ಯಾಪ್ ಮಾಡ್ತೀರಾ ನೋಡಿ, ಅಂತಂದರೆ ಸ್ಕ್ರೀನ್ ಮೇಲೆ ಎಲ್ಲಿ ಕೈ ಇಡ್ತೀರಾ ನೋಡಿ, ಸ್ಕ್ರೀನಲ್ಲಿ ಎಲ್ಲೇ ಇರ್ಬೋದು. ಇದು ಇವಾಗ ಮೊಬೈಲ್ ಅಂತ ಇಟ್ಕೊಳ್ಳಿ, ಇಲ್ಲಿ ಕಣ್ಣು ಮುಚ್ಚಿ ಹೀಗೆ ಕೈಯನ್ನು ಮಾಡ್ತಾ ಇರಿ. ಆ್ಯಂಡ್ ಎಲ್ಲಾದರೂ ಒಂದು ಕಡೆ ಸ್ಟಾಪ್ ಮಾಡುವಂಥದ್ದು. ಸೊ ಅದೇ ನಿಮ್ಮ ಆರ್ಕೇಂಜಲ್ಸ್ ಆಗಿರ್ತಾರೆ. ಓಕೆ, ಸೊ ಎಸ್, ರೀಡಿಂಗ್ನ ಶುರು ಮಾಡೋಣ. ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಓಕೆ ಬರ್ಡ್ಸ್, close your eyes, take a deep breath, inhale and exhale. ಕಣ್ಣು ಕ್ಲೋಸೇ ಆಗಿರಲಿ, ಕೇಳಿ ಯಾರು ನನ್ನ ಆರ್ಕೇಂಜಲ್ ಅಂತ ಹೇಳಿಬಿಟ್ಟು ಒಂದು ಫಿಂಗರನ್ನು ಪಾಯಿಂಟ್ ಮಾಡಿ ಸ್ಕ್ರೀನ್ ಮೇಲೆ. ಹೆಲೋ ಪೈಲ್ ನಂಬರ್ 1. ಸೊ ನಿಮ್ಮ ಆರ್ಕೇಂಜಲ್ ಯಾರು ಅಂತ ನಿಮ್ಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಆರ್ಕೇಂಜಲ್ ಯಾರು ಅಂತ ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ ಇಂಟ್ರೋನ ಚೆಕ್ ಮಾಡಿ, ಅದರಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ ನಿಮ್ಮ ಆರ್ಕೇಂಜಲ್ನ ಹೇಗೆ ಪಿಕ್ ಮಾಡಬೇಕು ಅನ್ನೋದು. ಓಕೆ, ಸೊ ಪೈಲ್ ನಂಬರ್ 1. ಸೊ ಯಾರು ಇಲ್ಲಿ ಲೇಡಿನ ಚೂಸ್ ಮಾಡಿದ್ದೀರಾ ನೋಡಿ, ನಿಮಗೆ ಫಸ್ಟ್ ಆಫ್ ಆಲ್ ಏನು ಮೆಸೇಜ್ ಇದೆ ಅಂತಂದರೆ, ನಿಮಗೆ ರಿವಾರ್ಡ್ಸ್ ಇನ್ನೂ ಬರೋದಿದೆ. ಓಕೆ, ಸೊ ರಿವಾರ್ಡ್ಸ್ ಇನ್ನೂ ಇದೆ ನಿಮಗೆ ನಿಮ್ಮ ಲೈಫಲ್ಲಿ. ಓಕೆ, ಯಾವತ್ತೂ ಅಂದ್ಕೊಳ್ಬೇಡಿ ನನಗೆ ಯಾಕೆ ಸಕ್ಸಸ್ ಇಲ್ಲ ಅನ್ನೋದು. ಸೊ ರಿವಾರ್ಡ್ಸ್ ಸಿಕ್ಕಾಪಟ್ಟೆ ಇದೆ ಇಲ್ಲಿ ಪೈಲ್ ನಂಬರ್ 1. ಹಾಗೆ ಯಾರಿಗೆ ಮಗು ಆಗಿಲ್ಲ ನೋಡಿ, ಅವ್ರಿಗೆ ಮಗು ಆಗುತ್ತೆ. ಆ್ಯಂಡ್ ಯಾರಿಗೆ ಮದುವೆ ಆಗಿಲ್ಲ ನೋಡಿ, ಮದುವೆ ಪ್ರಪೋಸಲ್ಸ್ ಕೂಡ ಬರುತ್ತೆ. ಓಕೆ, ಸೊ ಈ ಕಾರ್ಡ್ ಸ್ಪೆಷಲ್ ಇದನ್ನು ಹೇಳ್ತಾ ಇದೆ ಬಿಕಾಸ್ ಇಲ್ಲಿ 5 ಎಲಿಮೆಂಟ್ಸ್ ಎನರ್ಜಿ ಇದೆ. ಆ್ಯಂಡ್ ಇದು ತುಂಬ ಅರ್ತ್ ಎನರ್ಜಿ. ಆ್ಯಂಡ್ ಇದು ಟ್ಯಾರೋದಲ್ಲಿ ಏನಿದೆ ನೋಡಿ, ಎಂಪ್ರೆಸ್ ಎನರ್ಜಿನ ತಿಳಿಸುತ್ತೆ. ಓಕೆ, ಸೊ ಪೈಲ್ ನಂಬರ್ 1 ಆದಷ್ಟು ನಿಮ್ಮ ಕ್ರಿಯೇಟಿವಿಟಿ ಜೊತೆ ಕನೆಕ್ಟ್ ಆಗಿ. ಓಕೆ, ಕ್ರಿಯೇಟಿವಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಆದಷ್ಟು ನಿಮ್ಮ ಕ್ರಿಯೇಟಿವಿಟಿ ಜೊತೆ ನಿಮಗೆ
ಕನೆಕ್ಟ್ ಆಗೋದಕ್ಕೆ ಹೇಳ್ತಾ ಇದ್ದಾರೆ. ಆದಷ್ಟು ಹೆಲ್ದಿ ಫುಡ್ಡನ್ನು ಕನ್ಸ್ಯೂಮ್ ಮಾಡಿ, ಆದಷ್ಟು ಗ್ರೀನ್ ಲೀಫ್ ಇರುತ್ತೆ ಅಲ್ವಾ, ಸೊ ಅದನ್ನು ಕನ್ಸ್ಯೂಮ್ ಮಾಡಿ ನಿಮ್ಮ ಹೆಲ್ತ್ ಮೇಲೆ ಹೆಚ್ಚಿನ ಗಮನನ ಕೊಡೋದಕ್ಕೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಯಾರಾದರೂ ಹೆಲ್ತ್ ಮೇಲೆ ಪ್ರಾಬ್ಲಮ್ ಇದೆ ಅಂತಂದರೆ ಹೆಲ್ತಲ್ಲಿ ರಿಕವರಿ ಕೂಡ ಇದೆ. ಓಕೆ, ಸೊ ಅಂಥ ಎನರ್ಜಿನ ನಾನು ಇದ್ರಲ್ಲಿ ನೋಡ್ತಾ ಇದ್ದೀನಿ. ಸೊ ನೀವು ಏನು ಇಲ್ಲಿವರೆಗೆ ನೀವು ಏನು ಬಿತ್ತಿದ್ರಿ ನೋಡಿ, ಬೀಜ ಏನು ಬಿತ್ತಿದ್ರಿ ಅದು ಮೊಳಕೆ ಬರುವ ಸಮಯ ಅಂತಂದರೆ ಯಾವ ಥರ ಹಾರ್ಡ್ ವರ್ಕ್ ನೀವು ಮಾಡಿದ್ದೀರಾ ನೋಡಿ, ಅಲ್ಲಿ ನಿಮಗೆ ರಿವಾರ್ಡ್ ಇದೆ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ ಲೇಡಿಯಿಂದ. ಸೊ ಆದಷ್ಟು ಸೆಲ್ಫ್ ಕೇರ್, ಸೆಲ್ಫ್ ಲವ್ ಮಾಡೋದನ್ನು ಮರಿಬೇಡಿ. ಓಕೆ, ಸ್ಪೆಷಲಿ ನನಗೆ ಆರ್ಕೇಂಜಲ್ ಜಾಸ್ಪೆಲ್ ಇಲ್ಲಿ ಜಾಸ್ತಿ ಕಾಣ್ತಾ ಇದ್ದಾರೆ, ಆರ್ಕೇಂಜಲ್ ಗ್ಯಾಬ್ರಿಯಲ್. ಓಕೆ, ಸೊ ಆರ್ಕೇಂಜಲ್ ಗ್ಯಾಬ್ರಿಯಲ್, ಆರ್ಕೇಂಜಲ್ ಜಾಸ್ಪೆಲ್, ಐ ಡೋಂಟ್ ನೋ, ಬಟ್ ಆ ಎನರ್ಜಿನ ನಾನಿಲ್ಲಿ ಫೀಲ್ ಮಾಡ್ತಾ ಇದ್ದೀನಿ. ಪಾಯಲ್ ನಂಬರ್ 1 ಹಾಗಂತ ಹೇಳಿಬಿಟ್ಟು ಬರೀ ಅದೇ ಆರ್ಕೇಂಜಲ್ಸ್ಗೆ ಈ ರೀಡಿಂಗ್ಸ್ ಅಲ್ಲ, ಬಟ್ ಹಾಂ ಸ್ಪೆಷಲಿ ಅವರ ಎನರ್ಜಿ ಜಾಸ್ತಿ ನನಗೆ ಕಾಣ್ತಾ ಇದೆ. ಆ್ಯಂಡ್ ಹಾಂ, ನಿಮಗೆ ಸೆಲ್ಫ್ ಲವ್, ಸೆಲ್ಫ್ ಕೇರ್, ಆದಷ್ಟು ಗ್ರೀನ್ ಜೊತೆ ಕನೆಕ್ಟ್ ಆಗಿ, ಗ್ರೀನರಿ ಜೊತೆ, ನೇಚರ್ ಜೊತೆ ಕನೆಕ್ಟ್ ಆಗಿ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಆ್ಯಂಡ್ ಸ್ಮೈಲ್. ಆ್ಯಂಡ್ ಈ ಕಾರ್ಡ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಎಷ್ಟು ಚೆನ್ನಾಗಿದೆ ಈ ಕಾರ್ಡ್. ಸೊ ಆದಷ್ಟು ಹೆಲ್ದಿ ಫುಡ್ಡನ್ನು ಕನ್ಸ್ಯೂಮ್ ಮಾಡಿ, ಆದಷ್ಟು ಸ್ಮೈಲ್ ಮಾಡಿ. ಓಕೆ, ಪಾಲ್ ನಂಬರ್ 1 ಸ್ಮೈಲ್ ಮಾಡಿ. ಇಲ್ಲಿ ಪೆಂಟಗಮ್ ಇದೆ, ಏನೋ ಲೈಕ್ 5 ಎಲಿಮೆಂಟ್ಸ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಕೂಡ ಇದೆ ನಿಮಗೆ, ಪಾಲ್ ನಂಬರ್ 1. ಆ್ಯಂಡ್ ಯಾರು ಇಲ್ಲಿ ತಾಯಿ ಆಗಿಲ್ಲ ನೋಡಿ, ತಾಯಿ ಆಗ್ತೀರಾ. ಆ್ಯಂಡ್ ನಂಬರ್ ನಾನು 3 ನೋಡಿದೆ. ಆ್ಯಂಡ್ ಎಂಪ್ರೆಸ್ ಕಾರ್ಡ್ ನಂಬರ್ 3ನೇ. ಸೊ ನಿಮ್ಮ ಲೈಫಲ್ಲಿ ಗ್ರೋತ್ ಆ್ಯಂಡ್ ಯಾರು ಫೈನಾನ್ಷಿಯಲಿ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ನೋಡಿ, ಫೈನಾನ್ಷಿಯಲಿ ಸೆಕ್ಯೂರಿಟಿ, ಫೈನಾನ್ಷಿಯಲಿ ಸ್ಟೆಬಿಲಿಟಿನ ನೋಡ್ತಾ ಇದ್ದೀನಿ ನಾನು, ಪಾಲ್ ನಂಬರ್ 1 ನಿಮ್ಮ ಲೈಫಲ್ಲಿ. ಓಕೆ, ಸೊ ಜಸ್ಟ್ ಟ್ರಸ್ಟ್ ಆನ್ ಯುವರ್ ಸೆಲ್ಫ್. ಆ್ಯಂಡ್ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಓಕೆ, ಎಸ್, ಬೇರೆ ಏನಾದರೂ ಇದೆಯಾ? ಆರ್ಕೇಂಜಲ್ಸ್, ಥ್ಯಾಂಕ್ ಯು ಸೋ ಮಚ್. ಸೊ ಎಸ್, ಆದಷ್ಟು ಸ್ಮೈಲ್ ಮಾಡಿ, ಫೇಸಲ್ಲಿ ಸ್ಮೈಲ್ ಯಾವಾಗಲೂ ಇರಲಿ, ಯಾವಾಗಲೂ ಕೊರತೆನ ಕಂಡು ಹಿಡಿಬೇಡಿ. ಪಾಲ್ ನಂಬರ್ 1, ನನ್ನಲ್ಲಿ ಅದಿಲ್ಲ, ನನ್ನಲ್ಲಿ ಇದಿಲ್ಲ. ಯೂನಿವರ್ಸಿಗೆ ಥ್ಯಾಂಕ್ ಯು ಹೇಳೋದನ್ನು ಕಲೀರಿ. ಓಕೆ, ಸೊ ಎಸ್, ಲೆಟ್ಸ್ ಸಿ. ನಾನು ಹೆಚ್ಚು ಕಾರ್ಡ್ಸ್ ಇವತ್ತು ತೊಗೊಳ್ಳೋದಿಲ್ಲ. ಆ್ಯಂಡ್ ಅಗೇನ್ ನಾನು ಏಂಜಲ್ಸ್ ನಂಬರ್ ನೋಡಿದೆ. ಪಾಲ್ ನಂಬರ್ 1 ಹೆಚ್ಚು ನೀವು ಏಂಜಲ್ಸ್ ನಂಬರ್ ನಿಮಗೆ ನೋಡಿದಾಗ ಸಿಗ್ತಾ ಇರ್ಬೋದು. ಓಕೆ, ಬಿಕಾಸ್ ಏಂಜಲ್ಸ್ ನಂಬರ್ ಇಲ್ಲಿ ಹೆಚ್ಚು ಕಾಣ್ತಾ ಇದೆ ನನಗೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಹೆಚ್ಚು ಕಾರ್ಡ್ ಕೂಡ ನಾನು ಪಿಕ್ ಮಾಡೋದಿಲ್ಲ. ಓಕೆ, ಬಿಕಾಸ್ ದಿಸ್ ಈಸ್ ಗೈಡೆಡ್. ಸೊ ಹಾಗಾಗಿ ಹೆಚ್ಚು ನಾನು ಕಾರ್ಡ್ಸ್ ಪಿಕ್ ಮಾಡೋದಿಲ್ಲ. ತುಂಬ ಸಣ್ಣ ರೀಡಿಂಗ್ ಆಗಬಹುದು. ಓಕೆ, ಬಿಕಾಸ್ ಡಿವೈನಿಂಗ್ ಚೆನ್ನಾಗಿ ಗೊತ್ತಿದೆ, ಯಾವಾಗ ಯಾವಾಗ ಮೆಸೇಜ್ ಕಳಿಸ್ಬೇಕು ಬೇಡ ಅನ್ನೋದು. ಸೊ ಥ್ಯಾಂಕ್ ಯು ಸೋ ಮಚ್. ಎಸ್, ಲ್ಯಾಕ್ ಮೆಂಟಾಲಿಟಿಯಿಂದ ಹೊರಗೆ ಬರೋದಕ್ಕೆ ಹೇಳ್ತಾ ಇದ್ರೆ 5 ಆಫ್ ಪೆಂಟಿಕಲ್ಸ್ ಇದೆ. ಲ್ಯಾಕ್ ಮೆಂಟಾಲಿಟಿಯಿಂದ ಹೊರಗೆ ಬನ್ನಿ ಆ್ಯಂಡ್ ಹೆಲ್ಪನ್ನು ಕೇಳಿ. ಪಾಲ್ ನಂಬರ್ 1 ಆಸ್ಕ್ ಫಾರ್ ಹೆಲ್ಪನ್ನು ಕೇಳೋದಕ್ಕೆ ನಿಮಗಿಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ದಿಸ್ ಈಸ್ ವಾಟ್ ರೈಟ್ ನಾವು ನೀವು ಹೆಲ್ಪ್ಲೆಸ್, ಹೋಪ್ಲೆಸ್ ಆಗಿರ್ಬೋದು ನಿಮ್ಮ ಕರೆಂಟ್ ಸಿಚುವೇಷನಲ್ಲಿ. ನಿಮ್ಗೆ ಹೇಳ್ತಾ ಇದ್ದಾರೆ ಏನು ಅಂತಂದರೆ, ಹೆಲ್ಪ್ಲೆಸ್ ಆಗಬೇಡಿ, ಹೋಪ್ಲೆಸ್ ಆಗಬೇಡಿ, ಬಿಕಾಸ್ ರಿವಾರ್ಡ್ ಬರೋದಿದೆ. ಇದು ಮೇನ್ ಕಾರ್ಡ್ ನಿಮ್ಮದು. ಓಕೆ, ಸೊ ರಿವಾರ್ಡ್ ಬರೋದಿದೆ. ಕೀಪ್ ಗೋಯಿಂಗ್. ಪಾಲ್ ನಂಬರ್ 1, ಕೀಪ್ ಗೋಯಿಂಗ್. ಕಿಂಗ್ ಆಫ್ ವಾನ್ಸ್ ಇದೆ. ವಿಷನನ್ನು ಸೆಟ್ ಮಾಡಿ. ಪಾಲ್ ನಂಬರ್ 1. ಓಕೆ, ವಿಷನನ್ನು ಸೆಟ್ ಮಾಡಿ, ಆದಷ್ಟು ಲೈಫನ್ನು ಆರ್ಗನೈಸ್ ಮಾಡಿ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಇಮ್ಮೆಚ್ಯೂರಿಟಿಯಿಂದ ಲೈಫ್ ಡಿಸಿಷನ್ಸ್ನ ತೊಗೊಳ್ಬೇಡಿ, ಮೆಚ್ಯೂರಿಟಿಯಿಂದ ತೊಗೊಳ್ಳಿ. ಆ್ಯಂಡ್ ಲೈಫಲ್ಲಿ ಆ್ಯಕ್ಷನ್ನ ತೊಗೊಳ್ಳಿ. ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ, ಆ್ಯಕ್ಷನ್ನ ತೊಗೊಳ್ಳಿ. ನಿಮ್ಮ ಇನ್ನರ್ ಸ್ಟ್ರೆಂತನ್ನು ರೆಕಗ್ನೈಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ನೋಡಿ, ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಸೊ ನಿಮ್ಮಲ್ಲಿರುವಂಥ ಇನ್ನರ್ ಸ್ಟ್ರೆಂತ್ ಅದನ್ನು ರೆಕಗ್ನೈಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಸ್ಮೈಲ್ ಏನಿದೆ ನೋಡಿ,
ಏನನ್ನು ಬೇಕಾದರೂ ಸೋಲಿಸುತ್ತೆ ಆ್ಯಕ್ಚುಲಿ ಸ್ಮೈಲ್. ಮುಂದೆ ಇರುವವರಿಗೆ ನೀವು ತೋರಿಸ್ಕೊಡ್ಬಾರ್ದು ನೀವು ಯಾವ ಥರ ಯಾವ ಎಮೋಷನ್ಸಲ್ಲಿದ್ದೀರಾ, ಸ್ಯಾಡಲ್ಲಿದ್ದೀರಾ, ಏನಿದ್ದೀರಾ ಅನ್ನೋದನ್ನು ಕೀಪ್ ಗೋಯಿಂಗ್, ಮುಂದೆ ಹೋಗ್ತಾ ಇರಿ. ಓಕೆ, ಆ್ಯಂಡ್ ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಪೈಲ್ ನಂಬರ್ 1 ಕಿಂಗ್ ಆಫ್ ವಾಂಡ್ಸ್ ಬಂದಿದೆ. ಆ್ಯಕ್ಚುಲಿ ಕಿಂಗ್ ಆಫ್ ವಾಂಡ್ಸ್ ಲೈಕ್ ಇನ್ಸ್ಪಿರೇಷನ್, ಮೋಟಿವೇಶನ್ ಬಗ್ಗೆ ಮಾತಾಡುತ್ತೆ. ಆ್ಯಂಡ್ ತುಂಬಾ ಮೆಚ್ಯೂರ್, ವಿಸ್ಡಮ್ ಇರುವಂತಹ ಕಿಂಗ್. ಓಕೆ, ಸೊ ನಿಮಗೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ನಿಮ್ಮ ವಿಸ್ಡಮನ್ನು ಸರಿಯಾಗಿ ಯೂಸ್ ಮಾಡಿ. ಓಕೆ, ಆ್ಯಂಡ್ ನನಗಿಲ್ಲಿ ಟ್ರಾವೆಲ್ ಎನರ್ಜಿ ಕೂಡ ಕಾಣ್ತಾ ಇದೆ ಪೈಲ್ ನಂಬರ್ 1. ಓಕೆ, ಟ್ರಾವೆಲ್ ಮಾಡೋಕ್ಕಾಗುತ್ತೆ ಅಂತಂದರೆ ಒಂದು ಸಣ್ಣ ಟ್ರಾವೆಲ್ ಮಾಡಿ, ಬಿಕಾಸ್ ಇದು ನಿಮ್ಮ ಎನರ್ಜಿನ ಇನ್ನಷ್ಟು ಬೂಸ್ಟ್ ಮಾಡುತ್ತೆ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಸೊ ಇನ್ನಷ್ಟು ಇನ್ಸ್ಪೈರ್ ಮಾಡೋದಕ್ಕೆ ನಿಮ್ಮನ್ನು ನೀವು ಇನ್ನಷ್ಟು ಇನ್ಸ್ಪೈರ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಸೊ ಫಾಲೋ ಯುವರ್ ಪ್ಯಾಷನ್ ಪೈಲ್ ನಂಬರ್ 1. ಫಾಲೋ ಯುವರ್ ಪ್ಯಾಷನ್, ನಿಮ್ಮ ಪ್ಯಾಷನ್ ಏನು ನೋಡಿ ಅದನ್ನು ಫಾಲೋ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಕಿಂಗ್ ಆಫ್ ವಾನ್ಸ್ ಹೇಗೆ ಗೊತ್ತಾ? ಸೊ ಕಿಂಗ್ ಆಫ್ ವಾನ್ಸ್ ಎಲ್ಲರ ಜೊತೆ ಬೆರೆಯೋದಿಲ್ಲ, ಅವನೊಂದು ಸ್ಟೇಟಸನ್ನು ಮೇಂಟೈನ್ ಮಾಡಿರ್ತಾನೆ. ಸೊ ಅದೇ ಜನರ ಜೊತೆ ಅವನು ಬರೀತಾನೆ. ಆ್ಯಂಡ್ ಕಿಂಗ್ ಆಫ್ ವಾನ್ಸ್ ಹೇಗೆ ಅಂತಂದರೆ ಬರೀ ಅವನೇ ಮುಂದೆ ಹೋಗೋದಲ್ಲ, ಅವನ ಜೊತೆ ಇರೋರನ್ನು ಕೂಡ ಮುಂದೆ ತೊಗೊಂಡು ಹೋಗ್ತಾನೆ. ಸೊ ನಿಮ್ಮಲ್ಲಿ ಆ ಒಂದು ಕ್ವಾಲಿಟಿ ಇದೆ. ನೀವು ಲೈಕ್ ನೀವು ಹುಟ್ಟಿದ್ದೇ ಒಂದು ಲೀಡರ್ಶಿಪ್ ಕ್ವಾಲಿಟಿಯಿಂದ ಪೈಲ್ ನಂಬರ್ 1. ಸೊ ನಿಮ್ಮಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಇದೆ. ಓಕೆ, ಸೊ ಆ ಫೈರ್, ಆ ಕಿಚ್ಚು ಏನಿದೆ ನೋಡಿ, ಅದು ಒಳಗೆ ಇಡೋದಕ್ಕಲ್ಲ, ಅದನ್ನ ಹೊರಗೆ ತೆಗೀರಿ. ಓಕೆ, ಡಿಟರ್ಮಿನೇಷನ್, ಡೆಡಿಕೇಷನಿಂದ ಮುಂದೆ ಹೋಗಿ. ಕಿಂಗ್ ಸುಮ್ಮನೆ ಆಗೋಕ್ಕಾಗತ್ತಾ? ನೋ, ನಿಮ್ಮಲ್ಲಿ ಆ ಕಿಂಗ್ ಕ್ವಾಲಿಟಿ ಇದೆ. ಓಕೆ, ಕಿಂಗೂ ಇದೆ, ಕ್ವೀನು ಇದೆ, ಬಿಕಾಸ್ ಇಲ್ಲಿ ಲೇಡಿ ಇದೆ. ಸೊ ನಿಮ್ಮ ತಾಯಿ ಸೈಡಿಂದ ಎನರ್ಜಿ ಜಾಸ್ತಿ ಇದೆ ಇಲ್ಲಿ ಪೈಲ್ ನಂಬರ್ 1. ನೋಡಿ, ನಿಮ್ಮ ತಾಯಿ ಸೈಡಿಂದ ನಿಮ್ಮ ನಿಮ್ಮ ಅಜ್ಜಿ ಇರ್ಬೋದು. ಸೊ ಅವರ ಕ್ವಾಲಿಟೀಸ್ ಏನಿತ್ತು ಅನ್ನೋದನ್ನು ನೋಡಿ. ಓಕೆ, ಸೊ ಲೆಟ್ಸ್ ಸಿ ಆರ್ಕೇಂಜಲ್ಸ್ ನಿಮಗೆ ಏನು ಮೆಸೇಜ್ ಪ್ರೆಸೆಂಟಲ್ಲಿ ಏನು ಮೆಸೇಜ್ ಕೊಡಬೇಕು ಅಂತ ಇದ್ದಾರೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಆರ್ಕೇಂಜಲ್ಸ್. ನೋಡಿ, ರೈಟ್ ನಾವು ನಿಮ್ಮ ಸಿಚುವೇಶನ್ ಏನಿದೆ ನೋಡಿ, ಅದರಲ್ಲಿ ಪೀಸ್ಫುಲ್ ಬರೋದಿದೆ, ಪೀಸ್ ಬರುತ್ತೆ, ಭಯ ಪಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಪೈಲ್ ನಂಬರ್ 1. ಸೊ ರೈಟ್ ನಾವು ನಿಮ್ಮ ಸಿಚುವೇಶನ್ ಏನಿದೆ ನೋಡಿ, ಪೀಸ್ಫುಲ್ ರೆಸಲ್ಯೂಷನ್ಸ್. ಸೊ ರೈಟ್ ನಾವು ತುಂಬಾ ನಿಮಗೆ ಕಾನ್ಫ್ಲಿಕ್ಟ್ ಇದೆಯಾ, ತುಂಬಾ ಚಾಲೆಂಜ್ ಇದೆಯಾ, ಸೊ ಅಲ್ಲಿ ಪೀಸ್ ಬರ್ತಾ ಇದೆ. ಓಕೆ, ಸೊ ಆರ್ಕೇಂಜಲ್ಸ್ ಆಪರ್ಚುನಿಟೀಸ್ ನೋಡಿ, ನಿಮಗೋಸ್ಕರ ಆಪರ್ಚುನಿಟೀಸ್ ಸಿಕ್ಕಾಪಟ್ಟೆ ಇದೆ ಇಲ್ಲಿ. ಬಿ ಅಸರ್ಟಿವ್, ಅದೇ ನಾನು ಹೇಳಿದೆ, ಒಂದು ಸರಿಯಾದ ಬೌಂಡ್ರೀಸ್ನ ಸೆಟ್ ಮಾಡಿ ಪೈಲ್ ನಂಬರ್ 1. ಸೊ ನಿಮಗೆ ಬೌಂಡ್ರೀಸ್ನ ಸೆಟ್ ಮಾಡುವಂಥ ಅವಶ್ಯಕತೆ ಇದೆ. ಓಕೆ, ಆ್ಯಂಡ್ ನಿಮಗೆ ಲೈಫಲ್ಲಿ ಏನು ಬೇಕು ಅನ್ನೋದನ್ನು ಮೊದಲು ಡಿಸೈಡ್ ಮಾಡಿ. ಓಕೆ, ಸೊ ನಿಮಗೆ ಲೈಫಲ್ಲಿ ಏನು ಬೇಕು ಅನ್ನೋದನ್ನು ಮೊದಲು ಡಿಸೈಡ್ ಮಾಡಿ. ಓಕೆ, ಬಿಕಾಸ್ ಇಲ್ಲಿ ಇದು ಲೇಡಿ ಏನಿದೆ ನೋಡಿ, ಲೇಡಿ ಕೂಡ ಆಪರ್ಚುನಿಟಿ ಬಗ್ಗೆ ಮಾತಾಡುತ್ತೆ. ಆ್ಯಂಡ್ ಆಪರ್ಚುನಿಟಿ ಕಾರ್ಡ್ಸ್ ಇಲ್ಲಿದೆ. ಓಕೆ, ಸೊ ತುಂಬ ರೀತಿಯಂಥ ಆಪರ್ಚುನಿಟೀಸ್ ಇದೆ ಇಲ್ಲಿ, ಹಲವಾರು ರೀತಿಯಂಥ ಆಪರ್ಚುನಿಟೀಸ್. ನೀವು ಜಾಬ್ ಇರ್ಬೋದು, ನೀವು ಕರಿಯರ್ ಇರ್ಬೋದು, ಪ್ರಪೋಸಲ್ಸ್ ಇರ್ಬೋದು, ಪ್ರೆಗ್ನೆನ್ಸಿ ಇರಬಹುದು, ಆ್ಯಂಡ್ ಮನೇನ ಸೇಲ್ ಮಾಡೋದಿರ್ಬೋದು, ಮನೇನ ತೊಗೊಳ್ಳೋದಿರ್ಬೋದು, ಪ್ರಾಪರ್ಟೀಸ್ ಇರ್ಬೋದು, ಎವ್ರಿಥಿಂಗ್ ಎಲ್ಲನೂ ಇದೆ ನಿಮಗೆ. ಓಕೆ, ಸೊ ಬಟ್ ನಿಮಗೆ ಗೈಡೆನ್ಸ್ ಏನು ಅಂತಂದರೆ, ಲ್ಯಾಕ್ ಆಗಿ ಯೋಚನೆ ಮಾಡಬೇಡಿ, ನಿಮ್ಮನ್ನು ಬೇರೆಯವ್ರ ಜೊತೆ ಕಂಪೇರ್ ಮಾಡಬೇಡಿ. ಸೊ ನೀವು ಅಂದ್ಕೊಂಡಷ್ಟು ಏನೂ ಲಾಸ್ಟ್ ಆಗಿಲ್ಲ ನಿಮ್ಮ ಲೈಫಲ್ಲಿ. ಓಕೆ, ಸ್ಮೈಲ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಿ ಅಸರ್ಟಿವ್. ಸೊ ನಿಮಗೆ ಲೈಫಲ್ಲಿ ಏನು ಬೇಕು ಅನ್ನೋದು ಮೊದಲು ಕ್ಲಿಯರ್ ಆಗಿರಿ. ಓಕೆ, ದಿಸ್ ಈಸ್ ವಾಟ್ ಐ ಆಮ್ ಗೆಟ್ಟಿಂಗ್ ಆ್ಯಂಡ್ ದಿಸ್ ಈಸ್ ಯುವರ್ ರೀಡಿಂಗ್ ಪೈಲ್ ನಂಬರ್ 1. ಸೊ ಬೇರೆ ನನಗಿಲ್ಲೇನು ಕಾಣ್ತಾ ಇಲ್ಲ, ಇಲ್ಲಿ ರೀಡಿಂಗನ್ನು ಕ್ಲೋಸ್ ಮಾಡೋದಕ್ಕೆ ನನಗಿಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ದಿಸ್ ಈಸ್ ಯುವರ್ ರೀಡಿಂಗ್ ಪೈಲ್ ನಂಬರ್ 1. ಐ ಹೋಪ್ ಈ ರೀಡಿಂಗಿಂದ ನಿಮಗೆ ಗೈಡೆನ್ಸ್ ಆ್ಯಂಡ್ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಲೈಫಲ್ಲಿ ಏನು ಬೇಕು ಅಂತ ಇವಾಗೊಂದು ನಿಮಗೆ ಕ್ಲಾರಿಟಿ ಸಿಕ್ಕಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸಿಕ್ಕಿಲ್ಲ ಅಂತಂದರೆ ಮೌನವಾಗಿ ಕೂತ್ಕೊಂಡು ನಿಮ್ಮನ್ನು ನೀವು ಕ್ವಶನ್ ಕೇಳಿ, ನಿಮಗೆ ಲೈಫಲ್ಲಿ ಏನು ಬೇಕು ಅನ್ನೋದು. ಓಕೆ, ಸೊ ಎಸ್, ದಿಸ್ ಈಸ್ ಯುವರ್ ರೀಡಿಂಗ್. ಐ ಹೋಪ್ ಈ ರೀಡಿಂಗಿಂದ ಗೈಡೆನ್ಸ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ.
ಆ್ಯಂಡ್ ಎಸ್, ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಅದು ಪೇಯ್ಡ್ ಆಗಿರುತ್ತೆ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಬಟ್ಟು ಯಾರು ಪ್ರೊಟೆಕ್ಷನ್ ಗಾರ್ಡಿಯನ್ನು ಚೂಸ್ ಮಾಡಿದ್ದೀರಾ, ಸೊ ಇಲ್ಲಿ ಆರ್ಕೇಂಜಲ್ ಮೈಕಲ್ ಎನರ್ಜಿ ಜಾಸ್ತಿ ಇದೆ. ಬಿಕಾಸ್ ಈ ಕಾರ್ಡ್ ಏನಿದೆ ನೋಡಿ, ಇದು ಆರ್ಕೇಂಜಲ್ ಮೈಕಲ್ ಅವರ ಫೀಮೇಲ್ ವರ್ಷನ್. ಓಕೆ, ಆ್ಯಂಡ್ ನೋಡಿ ಕಾರ್ಡ್ ಎಷ್ಟು ಚೆನ್ನಾಗಿದೆ ಅನ್ನೋದು, ರೈಟ್? ಸೊ ಪೈಲ್ ನಂಬರ್ 2 ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಫಿಯರ್ಲೆಸ್ಸಿಂದ ಮುಂದೆ ಹೋಗೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಸೊ ನಿಮ್ಮ ಪ್ಯಾಟರ್ನ ರೆಕಗ್ನೈಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಯಾವ ಪ್ಯಾಟರ್ನ ಪದೇ ಪದೇ ನೀವು ಯಾವ ಪ್ಯಾಟರ್ನ್ ಒಳಗೆ ಪದೇ ಪದೇ ಸಿಕ್ಕಾಕೊಂಡಿರ್ತೀರಾ ಅನ್ನೋದು. ಓಕೆ, ಫಾರ್ ಎಕ್ಸಾಂಪಲಿಗೆ ಒಂದೇ ಥರದ ಪರ್ಸನ್ನ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದರೆ, ಇಲ್ಲಾಂದರೆ ಲೈಫಲ್ಲಿ ಒಂದೇ ಥರದ ಪ್ರಾಬ್ಲಮ್ ನಡೀತಾ ಇದೆ, ಅದನ್ನು ಪ್ಯಾಟರ್ನ್ ಅಂತ ಹೇಳ್ತೀವಿ. ಸೊ ಆ ಸೈಕಲ್ನ ಎಂಡ್ ನೀವೇ ಮಾಡಬೇಕು. ಓಕೆ, ಸೊ ಕಂಡು ಹಿಡಿಬೇಕು ಎಲ್ಲಿ ನೀವು ತಪ್ಪು ಮಾಡ್ತಾ ಇದ್ದೀರಾ ಅನ್ನೋದು. ಓಕೆ, ಪೈಲ್ ನಂಬರ್ 2. ಸೊ ಪಾಸ್ಟಲ್ಲಿ ಆಗಿರುವಂತಹ ಏನಾದರೂ ಶೇಮ್ ಇದ್ದರೆ, ಗಿಲ್ಟ್ ಇದ್ದರೆ ಅದನ್ನೆಲ್ಲ ಬಿಡೋದಕ್ಕೆ ಹೇಳ್ತಾ ಇದ್ದಾರೆ. ನಿಮಗೆ ಲಿಮಿಟೇಷನ್ಸ್ ಅದನ್ನೆಲ್ಲ ರಿಲೀಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ಪೈಲ್ ನಂಬರ್ 2, ಯು ಆರ್ ಪ್ರೊಟೆಕ್ಟೆಡ್. ಓಕೆ, ಸೊ ನೀವು ಆರ್ಕೇಂಜಲ್ಸಿಂದ ಪ್ರೊಟೆಕ್ಟೆಡ್ ಆಗಿದ್ದೀರಾ. ಪೈಲ್ ನಂಬರ್ 2. ಆ್ಯಂಡ್ ಇಲ್ಲಿ ನೀವು ನೋಡಿದರೆ ಇವರು ಆಶೀರ್ವಾದ ಕೂಡ ಮಾಡ್ತಾ ಇದ್ದಾರೆ, ರೈಟ್? ಸೊ ರೀಸೆಂಟ್ಲಿ ಕೆಲವರಿಗೆ ಪಿಕಾಕ್ ಫೆದರ್ ಸಿಕ್ಕಿರಬಹುದು, ಇಲ್ಲಾಂದರೆ ಮುಂದಕ್ಕೆ ನಿಮಗೆ ಸಿಗಬಹುದು. ಸೊ ಮುಂದಕ್ಕೆ ಏನಾದರೂ ನಿಮಗೆ ಫೆದರ್ಸ್ ಸಿಕ್ಕಿದರೆ ಅಂದ್ಕೊಳ್ಳಿ, ಸ್ಪೆಷಲಿ ಫೆದರ್ಸ್ ಯಾವುದೇ ಇರ್ಬೋದು, ಬಟ್ ಸ್ಪೆಷಲಿ ಪಿಕಾಕ್ ಫೆದರ್ಸ್ ಏನಾದರೂ ಸಿಕ್ಕಿದರೆ ಅಂದ್ಕೊಳ್ಳಿ ಏನು ಅಂತಂದರೆ ನಿಮ್ಮ ಆರ್ಕೇಂಜಲ್ಸ್ ಪ್ರೆಸೆನ್ಸ್ ನಿಮ್ಮ ಜೊತೆ ಇದೆ. ಓಕೆ, ಆರ್ಕೇಂಜಲ್ ಪ್ರೆಸೆನ್ಸ್ ಯಾವಾಗಲೂ ಇರುತ್ತೆ. ಬಟ್ ನೀವು ಯಾವಾಗ ಲೋ ಫೀಲ್ ಮಾಡ್ಕೊಳ್ತೀರಾ ಆವಾಗ ನಿಮ್ಗೇನಾದರೂ ಫೆದರ್ಸ್ ಸಿಕ್ಕಿದೆ ಅಂತಂದರೆ ಯು ಆರ್ ನಾಟ್ ಅಲೋನ್. ಆರ್ಕೇಂಜಲ್ಸ್ ನಿಮ್ಮ ಜೊತೆ ಇದ್ದಾರೆ ಅಂತ ಹೇಳಿ ಅರ್ಥ. ಓಕೆ, ಯು ಆರ್ ಪ್ರೊಟೆಕ್ಟೆಡ್. ಪೈಲ್ ನಂಬರ್ 2 ಪೀಪಲ್. ಓಕೆ, ಬಟ್ ಫಿಯರ್ಲೆಸ್ಸಿಂದ ಮುಂದೆ ಹೋಗೋದಕ್ಕೆ ಹೇಳ್ತಾ ಇದ್ರೆ ಲಿಮಿಟೇಷನ್ಸ್, ಪ್ಯಾಟರ್ನ್ಸ್ ಅದನ್ನ ರಿಲೀಸ್ ಮಾಡಿ ಮುಂದೆ ಹೋಗೋದಕ್ಕೆ ಹೇಳ್ತಾ ಇದ್ರೆ. ಆ್ಯಂಡ್ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಲೈಕ್ ನೀವೇನು ತಪ್ಪು ಮಾಡಿದ್ದೀರ ನೋಡಿ ಅದರಿಂದ ಕಲಿಯೋದಕ್ಕೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಮೂವ್ ಫಾರ್ವರ್ಡ್, ಮುಂದೆ ಹೋಗೋದಕ್ಕೆ ನಿಮಗಿಲ್ಲಿ ಹೇಳ್ತಾ ಇದ್ದಾರೆ. ಪ್ರೊಟೆಕ್ಷನ್ ಗಾರ್ಡಿಯನ್ ನಿಮಗಿಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಇಲ್ಲಿ ಶೇಮ್ ಇರ್ಬೋದು, ಗಿಲ್ಟ್ ಇರ್ಬೋದು, ಎನಿ ಕೈಂಡ್ ಆಫ್ ಇಲ್ಲಿ ನಿಮಗೇನಾದರೂ ಆ ಥರ ಅನ್ನಿಸ್ತಾ ಇದ್ದರೆ ಪೈಲ್ ನಂಬರ್ 2. ಓಕೆ, ಸೊ ಅದರಿಂದ ಹೊರಗೆ ಬರೋದಕ್ಕೆ ನಿಮಗಿಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ನನಗಿಲ್ಲಿ ಬೇರೆ ಏನು ಅನ್ನಿಸ್ತಾ ಇದೆ ಅಂತಂದರೆ ಪೈಲ್ ನಂಬರ್ 2, ಕೆಲವೊಮ್ಮೆ ನಮಗೆ ಭಯದಿಂದ ನಾವು ಆ್ಯಕ್ಷನ್ನ ತಗೊಳ್ಳೋದಿಲ್ಲ, ರೈಟ್? ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಫಿಯರ್ಲೆಸ್ ಇಂದ ಮುಂದೆ ಹೋಗೋದಕ್ಕೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಆ್ಯಕ್ಷನ್ನ ತಗೊಳ್ಳೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಬಿಕಾಸ್ ಇಲ್ಲಿ ನಾನು ಭಯ ತುಂಬ ನೋಡ್ತಾ ಇದ್ದೀನಿ. ಮೇ ಬಿ ಡಿಸೈಡ್ ಮಾಡೋಕ್ಕಾಗ್ತಾ ಇಲ್ಲ, ಮೇ ಬಿ ಡಿಸಿಷನ್ಸ್ ನೀವು ತೊಗೊಳಕ್ಕಾಗ್ತಾ ಇಲ್ಲ. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಪೈಲ್ ನಂಬರ್ 2 ಪೀಪಲ್. ಸೊ ನೋಡಿ ಯಾವ ಒಂದು ಏನೋ ಲೈಕ್ ಸೈಕಲಲ್ಲಿ ನೀವು ಅಂತಂದರೆ ಸಿಕ್ಕಿ ಹಾಕ್ಕೊಂಡಿದ್ದೀರಾ ಅನ್ನೋದನ್ನು ನೋಡಿ. ಬಿಕಾಸ್ ನಿಮಗೇನಾದರೂ ಫಿಯರ್ ಇದ್ದರೆ ಪ್ರೊಟೆಕ್ಷನ್ ಗಾರ್ಡಿಯನ್ನ ನೀವು ಕರಿಬೋದು, ನಿಮ್ಮ ಆರ್ಕೇಂಜಲ್ಸನ್ನು ಕರಿಬೋದು. ಬಿಕಾಸ್ ನೀವೇನಾದರೂ ಲೋ ಎನರ್ಜಿನ ಫೀಲ್ ಮಾಡ್ತಿದ್ರೂ ಕೂಡ ಪೈಲ್ ನಂಬರ್ 2, ಸೊ ನೀವು ಪ್ರೊಟೆಕ್ಷನ್ ಗಾರ್ಡಿಯನ್ ಆ್ಯಂಡ್ ನಿಮ್ಮ ಆರ್ಕೇಂಜಲ್ಸನ್ನು ನೀವು ಕರಿಬೋದು. ಓಕೆ, ಬಿಕಾಸ್ ಇಲ್ಲಿ ಪಾಸ್ಟ್ ಎನರ್ಜಿ ತುಂಬ ನಾನು ನೋಡ್ತಾ ಇದ್ದೀನಿ. ಪಾಸ್ಟಲ್ಲಿ ಮಾಡಿರುವಂಥ ಮಿಸ್ಟೇಕ್ಸ್ಗಳು ನಿಮಗೆ ಪದೇ ಪದೇ ನೆನಪಿಗೆ ಬರ್ತಾ ಇರ್ಬೋದು. ಪಾಸ್ಟಲ್ಲಿ ನಾನು ಈ ಥರ ತೊಗೊಳ್ಬೇಕಿತ್ತು ಡಿಸಿಷನ್ಸ್, ನಾನು ತೊಗೊಂಡಿಲ್ಲ. ಸೊ ಆ ಥರ ಏನಾದರೂ ಎಂಬೆರಸ್ಮೆಂಟ್ ಇರಬಹುದು. ಸೊ ಇದನ್ನು ಏನಾದರೂ ಪಾಸ್ಟಲ್ಲಿ ನಿಮ್ಮ ಜೊತೆ ಆಗಿದ್ದರೆ ಇದು ನಿಮ್ಮ ಪ್ರೆಸೆಂಟಲ್ಲಿ ಇಲ್ಲ, ಇವಾಗ ಅದು ಪಾಸ್ಟಲ್ಲಿರೋದು. ಪಾಸ್ಟ್ ಹ್ಯಾಸ್ ನೋ ಪವರ್ಸ್, ನಾನು ಯಾವಾಗಲೂ ಹೇಳ್ತೀನಿ. ಓಕೆ, ಪಾಸ್ಟ್ ಹ್ಯಾಸ್ ನೋ ಪವರ್ಸ್. ಬಿಕಾಸ್ ರೈಟ್ ನಾವು ನಿಮ್ಮ ಆರ್ಕೇಂಜಲ್ಸ್ ನಿಮಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಯಾವುದ್ರಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತಂದರೆ ನಿಮ್ಮ ಲಿಮಿಟಿಂಗ್ ಥಾಟ್ಸ್ ಇರ್ಬೋದು, ನಿಮ್ಮ ಎಮೋಷನ್ಸ್ ಇರ್ಬೋದು, ನಿಮ್ಮ ಪ್ಯಾಟರ್ನ್ಸ್ ಇರ್ಬೋದು. ಸೊ ಇದರಿಂದ ಹೊರಗೆ
ನಿಮ್ಮನ್ನು ಹೊರಗೆ ತರೋದಕ್ಕೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಯಾವುದು ನಿಮಗೆ ಫೀಲ್ ಅನ್ಸೇಫ್ ಅಂತ ಆಗ್ತಾ ಇದೆ ನೋಡಿ, ಅಲ್ಲಿಂದ ಕೂಡ ನಿಮ್ಮನ್ನು ಹೊರಗೆ ತರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಮೂವ್ ಫಾರ್ವರ್ಡ್, ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ, ಮುಂದೆ ಹೋಗಿ ಫಿಯರ್ಲೆಸ್ ಇಂದ ಅಂತ ಹೇಳ್ತಾ ಇದ್ದಾರೆ. ಸೊ ಫ್ರೀಕ್ವೆನ್ಸಿ ಏನಾದರೂ ಲೋ ಇದೆ ಅಂತಂದರೆ ನಿಮ್ಮದು, ನೀವು ಏಂಜಲ್ಸನ್ನು ಕರಿಬೋದು. ಬಿಕಾಸ್ ನಿಮ್ಮ ಗೈಡ್ಸ್ ಏನಿದ್ದಾರೆ ನೋಡಿ, ಅವ್ರು ನಿಮ್ಮ ಫ್ರೀಕ್ವೆನ್ಸಿನ ಚೇಂಜ್ ಮಾಡೋದ್ರಲ್ಲಿ ನಿಮಗೆ ಹೆಲ್ಪ್ ಮಾಡ್ತಾರೆ. ಆವಾಗ ನೀವು ಸೇಫ್ ಆ್ಯಂಡ್ ಪ್ರೊಟೆಕ್ಟಿವ್ ಫೀಲ್ ಮಾಡ್ಬೋದು. ಬಿಕಾಸ್ ನೀವು ತುಂಬ ಸ್ಟ್ರಾಂಗ್ ಇದ್ದೀರಾ, ನೀವು ಯೋಚನೆ ಮಾಡೋದಕ್ಕಿಂತಲೂ ಕೂಡ ತುಂಬ ಸ್ಟ್ರಾಂಗ್ ಇದೆ ಪೈಲ್ ನಂಬರ್ 2. ಸೊ ಎಸ್, ನಿಮ್ಮ ಆ್ಯನ್ಸಿಸ್ಟರ್ಸ್, ನಿಮ್ಮ ಏಂಜಲ್ಸ್, ನಿಮ್ಮ ಆರ್ಕೇಂಜಲ್ಸ್ ಎಸ್ಪೆಷಲಿ ನಾವು ಆರ್ಕೇಂಜಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಫಿಯರ್ಲೆಸ್, ಇಲ್ಲಿ ಭಯ ತುಂಬ ನೋಡ್ತಾ ಇದೆ. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2. ಥ್ಯಾಂಕ್ ಯು ಸೋ ಮಚ್. ಓ ಮೈ ಗಾಡ್, ನಾನಿವಾಗ ಶಫಲ್ ಮಾಡ್ತಿರ್ಬೇಕಾದ್ರೆ ಪೈಲ್ ನಂಬರ್ 2 ನನಗೆ ಬ್ಲೈಂಡ್ ಫೋಲ್ಡ್ ತೋರಿಸಿದ್ರು, ಬಟ್ ನಾನು ಹೇಳಬೇಕು ಅಂತ ಇದ್ದೆ, ಅದೇ ಕಾರ್ಡ್ ಬಂತು. ವಾವ್, ನೋಡಿ ಯಾವ ಥರ ಏನು 10 ಆಫ್ ಪೆಂಟಿಕಲ್ಸ್. ಓಕೆ, ಸೊ ಫಸ್ಟ್ ಆಫ್ ಆಲ್ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಎಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಾ ನೋಡಿ, ಅದರಿಂದ ಹೊರಗೆ ಬರೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಬಿಕಾಸ್ ನಿಮ್ಮ ಇಂಟ್ಯೂಷನ್, ನಿಮ್ಮ ಅಂತರಾತ್ಮ, ನಿಮ್ಮ ಗಾರ್ಡಿಯನ್ ಏಂಜಲ್ಸ್, ನಿಮ್ಮ ಆರ್ಕೇಂಜಲ್ಸ್, ನಿಮ್ಮ ಪ್ರೊಟೆಕ್ಷನ್ ಗಾರ್ಡಿಯನ್ ನಿಮ್ಮನ್ನು ಆ ಒಂದು ಸಿಚುವೇಶನ್ಸಿಂದ ಹೊರಗೆ ಬರೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಏನು ಅಂತಂದರೆ, ನೀವು ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀರಾ, ಬಟ್ ಆ್ಯಕ್ಷನ್ನ ತೊಗೊಳ್ತಾ ಇಲ್ಲ ಪೈಲ್ ನಂಬರ್ 2. ಸೊ ಹಾಗೆ ಯು ಫೀಲ್ ವೆರಿ ಸ್ಟಕ್ ಅಂತ ಅನಿಸ್ತಾ ಇರ್ಬೋದು ಇವಾಗಿನ. ಸೊ ನೋಡಿ, ಅದು ಒಳ್ಳೆಯದಾಗಲಿ ಕೆಟ್ಟದಾಗಲಿ, ಟೇಕ್ ಆ್ಯಕ್ಷನ್ನ ತೊಗೊಳ್ಳಿ. ಮತ್ತೆ ನೋಡೋಣ. ಸೊ ಅಂಥ ಎನರ್ಜಿನ ರೈಟ್ ನಾನು ನೋಡ್ತಾ ಇದ್ದೀನಿ. ಸೊ ಪೈಲ್ ನಂಬರ್ 2, ಎಲ್ರಿಗೂ ಆಹ್ವಾನ ಮಾಡಬೇಡಿ ನಿಮ್ಮ ಲೈಫ್ ಒಳಗೆ ಎಂಟ್ರಿ ಆಗೋದಕ್ಕೆ. ಸೊ ಕೆಲವೊಂದು ಬೌಂಡ್ರೀಸನ್ನು ಸೆಟ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ಯಾವ ಪರ್ಸನ್ ನಿಮ್ಮಿಂದ ದೂರ ಹೋದರೂ ನೋಡಿ, ಲೆಟ್ ದೆಮ್ ಗೋ. ಅವ್ರನ್ನ ಪ್ಲೀಸ್ ಮಾಡಬೇಡಿ ಪೈಲ್ ನಂಬರ್ 2. ಬಿಕಾಸ್ ನಿಮ್ಮ ಲೈಫಲ್ಲಿ ಒಳ್ಳೆ ಫ್ಯಾಮಿಲೀಸ್, ಒಳ್ಳೆ ಜನರು ನಿಮ್ಮ ಲೈಫಲ್ಲಿ ಬರೋದಿದೆ. ಓಕೆ, ಸೊ ಯಾರು ನಿಮ್ಮಿಂದ ಹೋಗ್ತಾ ಇದ್ದಾರೆ ಆ್ಯಂಡ್ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ನೋಡಿ, ಲೆಟ್ ದೆಮ್ ಗೋ. ಅವರಿಂದ ಲೆಸನ್ನ ಕಲೀರಿ. ಓಕೆ, ಬಿಕಾಸ್ ಪೈಲ್ ನಂಬರ್ 2 ಯು ಹ್ಯಾವ್ ಟು ನಿಮಗೆ ಲೆಸನ್ ಕಲಿಯೋದಿದೆ. ಅದನ್ನು ಎಕ್ಸ್ಪೀರಿಯನ್ಸ್, ನಾನು ನಿಮಗೆ ಹೇಳಿದೆ ಈ ಕಾರ್ಡಲ್ಲಿ, ಲೈಕ್ ಎಕ್ಸ್ಪೀರಿಯನ್ಸ್, ನಿಮಗೆ ನೀವು ಮಾಡಿರುವಂಥ ಮಿಸ್ಟೇಕಿಂದ ನಿಮ್ಗೆ ಕಲಿಯೋದಿದೆ. ಆ್ಯಂಡ್ ನಿಮಗೆ ಯಾವ ಥರ ಲೈಫ್ ಲೆಸನ್ನ ಕಲಿಸ್ತಾ ಇದೆ ನೋಡಿ, ಅದನ್ನ ಗ್ರಂಥದ ಥರ ನೋಡ್ಕೊಳ್ಳಿ. ಓಕೆ, ಪಾಸ್ಟಲ್ಲಿ ಮಾಡಿರುವಂಥ ಮಿಸ್ಟೇಕ್ಸ್ ಏನಿದೆ ನೋಡಿ, ಅದರಿಂದ ಕಲೀರಿ. ಸೊ ಪದೇ ಅದೇ ಪ್ಯಾಟರ್ನ್ನ ಮುಂದೆ ತಗೊಂಡು ಹೋಗಬೇಡಿ. ಓಕೆ, ಸ್ಪೇಸ್ ಕೊಡಿ, ಎಲ್ಲದಕ್ಕೂ ಸ್ಪೇಸ್ ಕೊಡಿ. ಓಕೆ, ರಿಲೇಷನ್ಶಿಪ್ನ ಸ್ವಿಚ್ ಮಾಡ್ತಾ ಹೋಗಬೇಡಿ, ಚೇಂಜ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ಕೆಲವೊಮ್ಮೆ ಕರಿಯರ್ ಕೂಡ ಅಷ್ಟೇ. ಹೇಗೆ ಅಂತಂದರೆ ನಾವು ಕರಿಯರ್ನ ಚೇಂಜ್ ಮಾಡ್ತಾ ಹೋಗ್ತೀವಿ, ಮಾಡೋದಕ್ಕೆ ಹೋಗಬೇಡಿ. ಸೊ ಯಾಕೆ ನಾನು ಪದೇ ಚೇಂಜ್ ಮಾಡ್ತಾ ಇದ್ದೀನಿ, ಏನಕ್ಕೆ ನಾನು ಸ್ಟೇಬಲ್ ಆಗ್ತಾ ಇಲ್ಲ, ನಿಮಗೆ ನೀವು ಕ್ವಶನ್ನ ಕೇಳಿ, ಆ್ಯಕ್ಷನ್ನ ತಗೊಳ್ಳಿ. ನಿಮ್ಮ ಲೈಫಲ್ಲಿ ಒಳ್ಳೆ ಸ್ಟೆಬಿಲಿಟಿ ಬರುತ್ತೆ, ಸೆಕ್ಯೂರಿಟಿ, ಸ್ಟೆಬಿಲಿಟಿ ಇದೆ. ಬಿಕಾಸ್ ಇಲ್ಲಿ 10 ಆಫ್ ಪೆಂಟಿಕಲ್ಸ್ ಇದೆ. ಇದು ಸ್ಟೆಬಿಲಿಟಿನ ತಿಳಿಸುತ್ತೆ. 10 ಆಫ್ ಪೆಂಟಿಕಲ್ಸ್ ಒಳ್ಳೆ ಪಾರ್ಟ್ನರ್ಶಿಪ್ಪನ್ನು ತಿಳಿಸುತ್ತೆ, ಒಳ್ಳೆ ಮನೆನ ತಿಳಿಸುತ್ತೆ, ಸ್ಟೇಬಲ್ ಎನರ್ಜಿನ ತಿಳಿಸ್ತಾ ಇದೆ ಇದು. ಬಟ್ ನಿಮ್ಮ ಈ ಎನರ್ಜಿ ನಿಮಗೆ ಇಲ್ಲಿ ತನಕ ಹೋಗೋದಕ್ಕೆ ಬಿಡೋದಿಲ್ಲ. ಓಕೆ, ಸೊ ಒಂದೇ ಲೂಪಲ್ಲಿ ಇರ್ತಿರುವ, ಬಿಕಾಸ್ 8 ಆಫ್ ಸೋರ್ಸ್ ಇದೆ. 8 ನಂಬರ್ ಹೀಗೆ ನೀವು 8 ನಂಬರ್ನ ನೋಡಿದರೆ 8 ನಂಬರ್ ಏನಿದೆ ನೋಡಿ, ಒಂದು ಚಾಲೆಂಜ್ ಆದ ನಂತರ ಒಂದು ಚಾಲೆಂಜ್. ಸೊ ಅದರಲ್ಲೇ ಅದೇ ಲೂಪಲ್ಲಿ ಇರ್ತಾರೆ. ಸೊ ಯು ಹ್ಯಾವ್ ಟು ಟೇಕ್ ಆ್ಯಕ್ಷನ್. ಒಳ್ಳೆ ಕರ್ಮ ಮಾಡಿ. ಓಕೆ, ಪೈಲ್ ನಂಬರ್ 2.
ಸೊ ನಿಮಗೆ ಬೌಂಡ್ರೀಸ್ನ ಸೆಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ಆ್ಯಕ್ಷನ್ಸ್ ಹೇಗೆ ತೊಗೊಳ್ಳಿ ಅಂತಂದರೆ ಎಮೋಷ್ನಲ್ ಆಗಿಬಿಟ್ಟು ಯಾವುದೇ ಥರದ ಡಿಸಿಷನ್ಸ್ನ ತೊಗೊಳ್ಬೇಡಿ. ಓಕೆ, ಸೊ ಒಂದು ಸರಿಯಾದ ಬೌಂಡ್ರೀಸ್ನ ಸೆಟ್ ಮಾಡೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ದಾರೆ. ಪಾಲ್ ನಂಬರ್ 2. ಓಕೆ, ಎಸ್, ಲೈಕ್ ಆದಷ್ಟು ಲೈಫನ್ನು ಬ್ಯಾಲೆನ್ಸ್ ಮಾಡಿ. ಪರ್ಸ್ನಲ್ ಲೈಫ್, ಪ್ರೊಫೆಷ್ನಲ್ ಲೈಫನ್ನು ಬೇರೆ ಬೇರೆಯೇ ಮಾಡಿ. ಮನೆಗೆ ಬರ್ತೀರಂತಂದರೆ ಆಫೀಸ್ ಬಗ್ಗೆ ಕೆಲಸದ ಬಗ್ಗೆ ಮಾತು ಬೇಡ. ಆಫೀಸ್ಗೆ ಹೋಗ್ತಾ ಇದ್ದೀರಾ ಅಂತಂದರೆ ಮನೆ ಬಗ್ಗೆ ಯೋಚನೆ ಬೇಡ. ಓಕೆ, ಸೊ ಅಂಥ ಎನರ್ಜಿ. ಆ್ಯಂಡ್ ನೀವು ಪಾಲ್ ನಂಬರ್ 2 ಪೀಪಲ್, ನೀವು ಒಳ್ಳೆ ಪಾರ್ಟ್ನರ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಒಳ್ಳೆ ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ಬರ್ತಾರೆ. ವೆಯ್ಟ್ ಮಾಡಿ, ಅವಸರ ಮಾಡ್ಕೊಳ್ಬೇಡಿ. ಒಳ್ಳೆ ನಿಮಗೆ ಫ್ಯಾಮಿಲಿ, ವೆರಿ ಸಪೋರ್ಟಿವ್ ಫ್ಯಾಮಿಲಿ ಕೂಡ ಸಿಗುತ್ತೆ. ಆ್ಯಂಡ್ ಒಳ್ಳೆ ಮನೆ ಕೂಡ ಸಿಗುತ್ತೆ, ಒಳ್ಳೆ ಎನ್ವಾರ್ಮೆಂಟ್ ಕೂಡ ಸಿಗುತ್ತೆ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಟ್ರಸ್ಟ್ ಯುವರ್ ಇಂಟ್ಯೂಷನ್, ನಿಮ್ಮ ಅಂತರಾತ್ಮ ಏನಿದೆ ನೋಡಿ ಅದನ್ನು ನಂಬಿ. ಬಿಕಾಸ್ ಅದು ನಿಮಗೆ ಒಳ್ಳೆಯದನ್ನೇ ಬಯಸುತ್ತೆ, ಕೆಟ್ಟದನ್ನು ಯಾವತ್ತೂ ಬಯಸೋದಿಲ್ಲ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಪಾಲ್ ನಂಬರ್ 2. ಸೊ ಆ್ಯಕ್ಷನ್ನ ತೊಗೊಳ್ಳಿ. ನೀವು ಬರೀ ಅನಲೈಸೇ ಮಾಡೋದಲ್ಲ, ಆ್ಯಕ್ಷನ್ ಕೂಡ ತೊಗೊಳ್ಬೇಕಾಗತ್ತೆ. ಓಕೆ, ಸೊ ನಿಮ್ಮಲ್ಲಿರುವಂತಹ ಸ್ಟ್ರೆಂತ್, ನಿಮ್ಮಲ್ಲಿರುವಂಥ ಪವರ್, ಇನ್ನರ್ ಪವರನ್ನು ರೆಕಗ್ನೈಸ್ ಮಾಡಿ. ಓಕೆ, ಸ್ಲೇವ್ ಆಗಬೇಡಿ ಯಾವುದಕ್ಕೂ ಕೂಡ. ಆ್ಯಂಡ್ ಕೋಪನ ಆದಷ್ಟು ಕಂಟ್ರೋಲ್ ಮಾಡಿ. ಆ್ಯಂಡ್ ನಿಮ್ಮ ಈಗೋನ ಕೂಡ ಅಷ್ಟೇ, ಮೈಂಡನ್ನು ಕಂಟ್ರೋಲ್ ಮಾಡಿ. ಏನು ಅಂತಂದರೆ ಮೈಂಡ್ ಏನು ಹೇಳುತ್ತೆ ನೋಡಿ ಅದನ್ನು ನಾವು ಕೇಳೋದಲ್ಲ, ನಾವು ಹೇಳೋದನ್ನು ನಮ್ಮ ಮೈಂಡ್ ಕೇಳಬೇಕು. ಸೊ ಡಿಸಿಪ್ಲೈನನ್ನು ಮೇಂಟೈನ್ ಮಾಡಿ ಪಾಲ್ ನಂಬರ್ 2 ಪೀಪಲ್. ಸೊ ಲೆಟ್ ಸಿ ಆರ್ಕೇಂಜಲ್ಸ್ ಬೇರೆ ಏನು ನಿಮಗೆ ಮೆಸೇಜ್ ಕೊಡಬೇಕು ಅಂತ ಇದ್ದಾರೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಪಾಲ್ ನಂಬರ್ 2, ಯು ಆರ್ ರೆಡಿ. ನೀವು ರೆಡಿ ಇದ್ದೀರಾ ಪಾಲ್ ನಂಬರ್ 2. ನೋಡಿ, ಯಾವ ಕ್ವಶನ್ಸ್ ನೀವು ಕೇಳ್ತಾ ಇದ್ದೀರಾ, ಯಾವಾಗ ಆಗತ್ತೆ ಅನ್ನೋದು, ನೀವು ರೆಡಿ ಇದ್ದೀರಾ. ಯು ಆರ್ ರೆಡಿ, ಯು ಆರ್ ರೆಡಿ ಪಾಲ್ ನಂಬರ್ 2. ಸೊ ಲೆಟ್ಸ್ ಸಿ ಬೇರೆ ಏನಿದೆ ಅಂತ ನೋಡೋಣ. ಸೊ ಏನು ಅಂತಂದರೆ ನೀವು ರೆಡಿ ಇದ್ದೀರಾ, ಬಟ್ ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ನೋಡಿ, ಯಾವುದ್ರ ಬಗ್ಗೆ ನೀವು ಹೆಚ್ಚು ಯೋಚನೆ ಮಾಡ್ತಾ ಇದ್ದೀರಾ, ಇಲ್ಲಾಂದರೆ ಮೇ ಬಿ ಎಕ್ಸಾಮ್ಸ್ ಇರಬಹುದು, ಮೇ ಬಿ ಪ್ರಪೋಸಲ್ಸ್ ಇರ್ಬೋದು. ಸೊ ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಕಲೆಕ್ಟ್ ಮಾಡೋದಿರ್ಬೋದು. ಇಲ್ಲಾಂದರೆ ಪ್ರೆಸೆಂಟ್ಲಿ ಯಾವ ವಿಷಯದ ಬಗ್ಗೆ ಹೆಚ್ಚು ನೀವು ಯೋಚನೆ ಮಾಡ್ತಾ ಇದ್ದೀರಾ ನೋಡಿ, ಅಲ್ಲಿ ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡುವಂಥ ಅವಶ್ಯಕತೆ ಇದೆ. ಆ್ಯಂಡ್ ನಾನು ಇವಾಗಷ್ಟೇ ಹೇಳಿದೆ, ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನೋಡಿ, ಲಿಸನ್ ಟು ಯುವರ್ ಇಂಟ್ಯೂಷನ್. ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ನೋಡಿ ಅದನ್ನು ಕೇಳಿ. ಬಿಕಾಸ್ ಅದು ನಿಮಗೆ ಒಳ್ಳೆಯದನ್ನೇ ಬಯಸುತ್ತೆ. ಮುಂದೆ ಬರುವ ದಿನಗಳಲ್ಲಿ ಏನಿದೆ ನೋಡಿ, ನಿಮ್ಮ ಸಿಚುವೇಶನ್ ಏನಿದೆ ಅದರಲ್ಲಿ ಇಂಪ್ರೂವ್ಮೆಂಟ್ ಇದೆ. ಓಕೆ, ಸಿಚುವೇಷನಲ್ಲಿ ಇಂಪ್ರೂವ್ಮೆಂಟ್ ಇದೆ ಪಾಲ್ ನಂಬರ್ 2. ಓಕೆ, ಆ್ಯಂಡ್ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ವ್ಯಕ್ತಿ ಎಂಟರ್ ಆಗ್ತಾ ಇದ್ದಾರೆ. ಇಲ್ಲಾಂದರೆ ಆಲ್ರೆಡಿ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಂತಂದರೆ, ರಿಲೇಷನ್ಶಿಪ್ಪಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂತಂದರೆ ಆ ಪ್ರಾಬ್ಲಮ್ ಸಾಲ್ವ್ ಆಗುವಂತಹ ಲಕ್ಷಣಗಳನ್ನು ನಾನು ನೋಡ್ತಾ ಇದ್ದೀನಿ. ಓಕೆ, ಪಾಲ್ ನಂಬರ್ 2. ಸೊ ಅಂಥ ಎನರ್ಜಿ ರೈಟ್ ನಾವು ನನಗಿಲ್ಲಿ ಕಾಣ್ತಾ ಇದೆ. ಓಕೆ, ದಿಸ್ ಈಸ್ ಯುವರ್ ರೀಡಿಂಗ್. ಸೊ ಇಲ್ಲಿಗೆ ನಿಮ್ಮ ರೀಡಿಂಗ್ನ ಎಂಡ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಬಿಕಾಸ್ ಐ ಥಿಂಕ್ ಇದು ತುಂಬಾ ಸಣ್ಣ ಒಂದು ರೀಡಿಂಗ್. ಸೊ ಎಸ್, ಈ ರೀಡಿಂಗಿಂದ ನಿಮಗೆ ಗೈಡೆನ್ಸ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಮ ಆರ್ಕೇಂಜಲ್ ಯಾರು ಅಂತ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಸ್, ಹಾಗೆ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಅದು ಪೇಯ್ಡ್ ಆಗಿರುತ್ತೆ. ಹಾಗೆ ನೀವು 1212 ಪೋರ್ಟಲ್ ಬಗ್ಗೆ ನಿಮಗೆ ತಿಳ್ಕೊಳ್ಬೇಕು ಅಂತ ಅಂದರೆ ನನ್ನದು ಇನ್ನೊಂದು ಚಾನಲ್ ಇದೆ, ಡಿಸ್ಕ್ರಿಪ್ಷನಲ್ಲಿ ಕೆಳಗೆ ಲಿಂಕ್ ಕೊಟ್ಟಿದ್ದೀನಿ. ಆ ಚಾನಲಲ್ಲಿ ಹೋಗಿ ವಿಸಿಟ್ ಮಾಡಿ. 1212 ಪೋರ್ಟಲ್ ವಿಶ್ ರೆಮಿಡಿ ನಾನು ಆ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ಓಕೆ, ಸೊ ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.